ಆಲ್ಮೋಸ್ಟ್ 12 o'clock ಆಗಿದೆ. ಸೊ ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಬಂದಿದ್ದಕ್ಕೆ ಮೀಡಿಯಾ ಫ್ರೆಂಡ್ಸ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ, ನಾನು ಪ್ರೊಡ್ಯೂಸರು. ಈ ಹೈಫೈ ಸ್ಟುಡಿಯೋಸ್ ಸ್ಟಾರ್ಟ್ ಮಾಡುವಾಗ ನಮಗೆ ಎರಡು ಆಬ್ಜೆಕ್ಟಿವ್ ಇತ್ತು. ಒಂದು ಫಿಲ್ಮ್ ಮಾಡಬೇಕು ನಾವು, ಇನ್ನೊಂದು ಒಳ್ಳೆ ಟ್ಯಾಲೆಂಟನ್ನು ಎಲ್ಲಿ ಇದೆಯೋ ಆ ಒಳ್ಳೆ ಟ್ಯಾಲೆಂಟನ್ನು ನಾವು ಎಂಕರೇಜ್ ಮಾಡಬೇಕು ಅಂತ. ಸೊ ನಾವು ಲಾಸ್ಟ್ ಟೈಮು ನಮ್ಮ ಸ್ಟುಡಿಯೋಸ್ ಲಾಂಚ್ ಮಾಡುವಾಗ ಇದೇ ಎರಡು ಮಾತು ಹೇಳಿದ್ದೀವಿ. ಸೊ ಒಂದು ಫಸ್ಟ್ ಫಿಲ್ಮ್ ನಾವು ಎರಡು ಮುತ್ತ ಮಾಡಿದ್ದೀವಿ. ಮಿಕ್ಕಿದ್ದು ನಾವು ಬೇರೆ ಯಾರ್ಯಾರು ಹೊಸ ಟ್ಯಾಲೆಂಟ್ ಬರ್ತಾ ಇದ್ದಾರೋ ಅವರಿಗೆ ಎನ್ಕರೇಜ್ ಮಾಡಬೇಕಂತ ನಾವು ಅವ್ರನ್ನ ಕರೆಸ್ಬಿಟ್ಟು ಅವ್ರದ್ದು ಏನು ಸ್ಟೋರಿ ಇದೆ, ಏನು ಕ್ರಾಫ್ಟ್, ಅವರು ಯಾವ ಕ್ರಾಫ್ಟಲ್ಲಿಂದ ಬರ್ತಾರೋ ಅವ್ರನ್ನ ಒಂದು ಟೀಮ್ ಮಾಡಿಸ್ಬಿಟ್ಟು ನಾವು ಇದು ಒಂದು ಪಿಚ್ ಫಿಲ್ಮ್ಸಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಇವಾಗ ಒಂದು 3-4 ಜನ ಬಂದು ಮಾತಾಡಿದ್ದಾರೆ. ಸೊ ಅದನ್ನು ಒಂದು ಕಡೆ ನಡೀತಾ ಇದೆ ನಮ್ಮ. ಬಟ್ ಇವತ್ತು ಎಳ್ಟು ಮುತ್ತ ಫಿಲ್ಮ್ದು ಕಂಪ್ಲೀಟ್ ಆಗಿದೆ, ನಾವು ರಿಲೀಸಿಗೆ ರೆಡಿ ಇದ್ದೀವಿ. ದಯವಿಟ್ಟು ಕ್ಷಮಿಸಬೇಕು, ನಂದು ಕನ್ನಡದಲ್ಲಿ ಯಾವುದೋ ಒಂದು ಸ್ವಲ್ಪ ಇದಿತ್ತಂದರೆ ಪ್ಲೀಸ್ ಫರ್ಗಿವ್ ಮೀ. ನಂದು ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೋಲ್ಲ ನನಗೆ. ಎಳ್ಟು ಮುತ್ತ ಫಿಲ್ಮ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಸುಮಾರು ಒಂದು 50 days ಇನ್ ಟೋಟಲ್ ಕೂರ್ಗು ಮತ್ತು ಇಲ್ಲಿ ಬೆಂಗಳೂರಲ್ಲಿ ಒಂದೆರಡು ಕಡೆಯಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಕೂರ್ಗ್ ಅಂದರೆ ಜನರಲಿ ಎಲ್ಲರೂ ಮಡಿಕೇರಿ ಆ ಥರ ಮಾತಾಡ್ತಾರೆ. ನಾವು ಮಡಿಕೇರಿ ಕಡೆನೇ ಹೋಗಿಲ್ಲ. ನಮ್ಮದು ಮಡಿಕೇರಿಯಲ್ಲಿಂದ ಒಂದು 35 ಕಿಲೋಮೀಟ್ರು ಒಂದು ಆಲ್ಮೋಸ್ಟ್ ಒಂದು ಫಾರೆಸ್ಟ್, ಅದು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತಾರೆ. ಅಲ್ಲಿ ಯಾವತ್ತೂ ನೋಡಿದ್ರೆ ಮಳೆ ಬರ್ತಾ ಇರುತ್ತೆ. ನಾವು ಹೋಗಿ ಕೇಳ್ಕೊಂಡಿದ್ದು ಒಂದು 80% ಮಳೆ ಕೊಡೋಪ್ಪ ಅಂತ ಮಳೆರಾಯನಿಗೆ ಮಾತಾಡಿದ್ದೀವಿ ನಾವು. ಬಟ್ ಅವರು 120% ಕೊಟ್ಟರು. ಸೊ ಅದರಲ್ಲಿ ಏನಾಗಿತ್ತಂದ್ರೆ ನಮಗೆ ಒಂದು ಕಡೆ ಖುಷಿ, ಯಾಕೆಂದರೆ ಮಳೆ ನ್ಯಾಚುರಲ್ ಆಗಿ ಬರುತ್ತೆ. ಫಿಲ್ಮ್ ನೋಡಿದಿರಿ ನೀವು, ಒಂದು ಇದು ಕ್ಯಾರೆಕ್ಟರ್ ಟೀಸರು, ಅದರಲ್ಲಿ ಸ್ವಲ್ಪ ಮಳೆ ಅಲ್ಲಿ ಬರ್ತಾ ಇತ್ತು. ಬಟ್ ಮಳೆ 80% ಫಿಲ್ಮು ಫುಲ್ ಮಳೆಯಲ್ಲೇ ಶೂಟ್ ಆಗಿರೋದು. ಸೊ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಇದು ಇವರು ಮಿಲ್ಕಿ ಅವರು ಅದನ್ನು ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರಸನ್ನ ಅವ್ರದ್ದು ಮ್ಯೂಸಿಕ್ಕು ಆ ಮಳೆಗೆ ಇನ್ನೂ ಅಡಿಷ್ನಲ್ ಇದು ಕೊಡುತ್ತೆ, ಅದೊಂದು ಎಫೆಕ್ಟ್ ಕೊಡ್ತಾ ಇದೆ ಇವಾಗ ನಮಗೆ. ಈ ಆಲ್ಮೋಸ್ಟ್ 50 days ಶೂಟ್ ಮಾಡಿದ್ದೀವಿ. ಅಲ್ಲಿ ಶೂಟಿಂಗ್ ಆದಮೇಲೆ ನಮಗೆ ಈ ಎಲ್ಲ ಎಂಟೈರ್ ಟೀಮ್, ನಾವು ಒಂದು 55 ಜನ ಇರಬೇಕು, ಒಂದು 60 ಜನ ಇರಬೇಕಲ್ಲಿ. ನಾವು 60 people ಅಲ್ಲೇ ಇದ್ದೀವಿ. ಇದರ ಒಂದು ಕೆಲವು ಫಸ್ಟ್ ಟೈಮ್ ಒಂದು ಇದು ಮಾಡಬೇಕಂತ ನಾವೊಂದು ಪ್ರಯತ್ನ ತಗೊಂಡಿದ್ದೀವಿ. ಒಂದು ಏನಂದರೆ ನಾವು ವಿ ಹ್ಯಾಡ್ ಅಲ್ಲಿ ಸ್ವಲ್ಪ ಅದು ಜಾಗ ಬಂದು ಫಾರೆಸ್ಟು, ತುಂಬ ಲೀಚ್, ಅದೇನು ಜಿಗಣೆ ಇರೋ ಜಾಗ ಅದು. ಆಲ್ಮೋಸ್ಟ್ ಸುಮ್ಮನೆ ಒಂದು 2 ನಿಮಿಷ ನಡೆದು ಬಂದ್ರೇ ಕಾಲಲ್ಲಿ ಒಂದು 5 ಜಿಗಣೆ ಇರುತ್ತೆ, ಆ ಥರದ್ದು ಒಂದು ಜಾಗ ಅದು. ಅದಕ್ಕೆ ನಾವಲ್ಲಿ ಒಂದು ಇದು ಸೇಫ್ಟಿ ಅಂತ ಒಂದು ಕೆಲವು ಇದೆಲ್ಲ ಕ್ರಮ ತಗೊಂಡಿದ್ದೀವಿ ಅಲ್ಲಿ. ಪ್ಲಸ್ ಒಂದು ಡಾಕ್ಟರ್ ಇದ್ದರು 24/7. ನಾವು ಸೆಟ್ಟಲ್ಲಿ ಒಂದು ಡಾಕ್ಟರು ವಿತ್ ಒಂದು ಸ್ವಲ್ಪ ಒಂದು ಕ್ಲಿನಿಕ್ ಥರ ಒಂದು ಫೆಸಿಲಿಟಿ ಮಾಡಿಕೊಂಡು ಒಂದು ಡಾಕ್ಟರ್ ಇದ್ದರು. ಸೇಫ್ಟಿ ಆಫೀಸರ್ ಅಂತ ಒಬ್ಬರು ಇದ್ದರು. ಅವರು ಡೈಲಿ ಹೋಗಿ ಸೆಟ್ಟನ್ನು ಇನ್ಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ಮಳೆ ಬರುತ್ತೆ, ನೈಟೆಲ್ಲ ಮಳೆ ಬರುತ್ತೆ. ಅಲ್ಲಿ ಬಂದರೆ ಅದು ನಾವು ಪವರ್ ಲೈನು ಅದು ಇದೆಲ್ಲ ರನ್ ಮಾಡಬೇಕು. ಸೊ ಸೇಫ್ಟಿ ಬಗ್ಗೆ ಸ್ವಲ್ಪ ನಮಗೆ ವರಿ ಇತ್ತು. ಅದಕ್ಕೆ ಒಂದು ಸೇಫ್ಟಿ ಆಫೀಸರ್ ಹಾಕ್ಕೊಂಡು ಅದು ಮಾಡಿದ್ದೀವಿ. ಇದೆಲ್ಲ ಬಿಟ್ಟು ಒಂದು ಮೇನ್ ಥಿಂಗ್ ವಿಚ್ ವಿ ಡೆಡ್ ಈ ಫಿಲ್ಮಲ್ಲಿ, ಸೆಟ್ಟಲ್ಲಿ ಯಾರು ಎಂಟ್ರ್ ಮಾಡ್ತಾರಲ್ವ ಅವ್ರಿಗೆ ನಾವು ಅಟೆಂಡೆನ್ಸು ತೊಗೊಂಡ್ಬಿಟ್ಟು ಅವರಿಗೆ 90 days ಸೆಟ್ಟಲ್ಲಿ 1 ದಿವಸ ಬಂದ್ರೆ ಅವರು 90 ದಿವಸ ಫ್ರಮ್ ದ ಡೇ ಆಫ್ ಸ್ಟಾರ್ಟಿಂಗ್ ಆಫ್ ಶೂಟಿಂಗ್ ಅಲ್ಲಿಂದ ಎಂಡ್ ಆಫ್ ಶೂಟಿಂಗ್ 30 ದಿವಸ ಆಯಿತು. ಅದಾದಮೇಲೆ 60 ದಿವಸಕ್ಕೆ ಬೋತ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ನಾವು. ಅದು ಏನಕ್ಕೆ ಅಂದರೆ ಅದು ಸೆಟ್ ಇರೋ ಜಾಗ ಆ ಥರ. ಮತ್ತು ನಮಗೆ ಗೊತ್ತಿತ್ತು ಅದು ಸ್ವಲ್ಪ ರಿಸ್ಕ್ ಇದೆ, ಅದು ಅಲ್ಲಿ ಹೋಗಿ ಶೂಟ್ ಮಾಡೋದು. ಆಲ್ಮೋಸ್ಟ್ ಒಂದು ನಿಯರೆಸ್ಟ್ ಟೌನ್ ಬರಬೇಕಂದ್ರೆ ಒಂದು 15-20 ಕಿಲೋಮೀಟ್ರ್. ನಾವು ಅದರಲ್ಲಿ ಒಂದು 2 ಕಿಲೋಮೀಟ್ರ್ ಬರೀ ಎಸ್ಟೇಟಲ್ಲಿ ಗಾಡಿ ಎಲ್ಲ ಬರೀ 4x4 ಹೋಗೋ ಥರ ಜಾಗ ಅದು. ಸೊ ಅಲ್ಲಿಂದ ಬಂದು ಮತ್ತೆ ವಿಲೇಜ್ ರೋಡ್ಸಲ್ಲಿ ಬಂದು ದೆನ್ ಟೌನಿಗೆ ಹೋಗ್ಬೇಕಂತ ಹೇಳಿ 90 ದಿವಸಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಎಲ್ಲರಿಗೆ. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇಷ್ಟೆಲ್ಲ ಮಾಡಿದ್ದೀವಿ ನಾವು. ಮಾಡಿಬಿಟ್ಟು ಪ್ರೊಡಕ್ಷನ್ ಫಿನಿಶ್ ಆಗಿತ್ತು. ನಮ್ಮದು ಆನ್ ಟೈಮ್ ಆಗಿತ್ತು, ನಮಗೇನು ತೊಂದರೆ ಇಲ್ಲ. ಒಂದು ± ಒಂದು 2 ದಿವಸ ಆಗಿರ್ಬೋದು ನಮ್ಮದು ಶೂಟಿಂಗು. ಬಟ್ ಆನ್ ಟೈಮ್ ಶೂಟಿಂಗ್ ಆಗಿತ್ತು, ಚೆನ್ನಾಗಾಗಿತ್ತು ನಮ್ಮದು ಶೂಟಿಂಗ್. ಪ್ರೊಡಕ್ಷನ್ ಮೆಥಡಲ್ಲಿನೂ ನಾವು ಎಷ್ಟೊಂದು ಡಿಫ್ರೆನ್ಸ್ ಮಾಡಿದ್ದೀವಿ. ನಾವು ಇನೋವೇಷನ್ ಅಂತ ಹೇಳ್ತೀವಿ, ಇನೋವೇಷನ್ ಮಾಡಿದ್ದೀವಿ ನಾವು.
ಅದೆಲ್ಲ ಮಾಡಿ ಫುಟೇಜ್ ತೊಗೊಂಡ್ಬಂದು ನಾವು ಇಲ್ಲಿ ಬೆಂಗಳೂರಲ್ಲೇ ಎಲ್ಲ ಫುಲ್ಲು ಇದು ಪೋಸ್ಟ್ ಪ್ರೊಡಕ್ಷನ್ ಆಗಿತ್ತು. ಆಡಿಯೋ ಕೆಲವು ಮಾಸ್ಟರಿಂಗ್ ಈಗೆಲ್ಲ ಹೈದರಾಬಾದ್ ಹೋಗಿದ್ದೀವಿ. ಅದರ್ ದೆನ್ ದಟ್ 95% 90% ಆಫ್ ದಿ ಫಿಲ್ಮ್ ವಾಸ್ ಪೋಸ್ಟ್ ಪ್ರೊಡ್ಯೂಸ್ ಬಂದು ಇಲ್ಲೇ ಮಾಡಿದ್ದೀವಿ ನಾವು ಬೆಂಗಳೂರಲ್ಲಿ. ಇವಾಗ ಫಿಲ್ಮ್ ಬಂದು ಎಲ್ಲ ರೆಡಿಯಾಗಿ 7.1 ಎಲ್ಲ ಆಗಿ ನಾವು ವಿ ಆರ್ ರೆಡಿ. ಆದಷ್ಟು ಬೇಗ ನಾವು ವಿ ವಿಲ್ ಬಿ ಆಲ್ಸೋ ಅನೌನ್ಸಿಂಗ್ ರಿಲೀಸ್ ಡೇಟ್ಸು ಪ್ಲಸ್ಸು ನೆಕ್ಸ್ಟ್ ಇವೆಂಟು ಇನ್ನೊಂದು 2-3 ವೀಕ್ಸಲ್ಲಿ ನಿಮಗೆ ಮತ್ತೆ ಒಂದು ಇನ್ವೈಟ್ ಬರುತ್ತೆ. ಅದೊಂದು ದೊಡ್ಡ ಪ್ರಮಾಣದಲ್ಲಿ ಆಡಿಯೋ ಲಾಂಚ್ ಆಗ್ತಾ ಇದೆ. ಅದು ಆಡಿಯೋ ಲಾಂಚ್ದು ಡೇಟ್ಸು ಮತ್ತು ಏನು ಅದರದ್ದು ಸ್ಪೆಷಾಲಿಟಿ ಅಂತ ಬರುತ್ತೆ. ನಮ್ಮದು ಒಂದೊಂದು ಈವೆಂಟಲ್ಲಿನೂ ನಾವೊಂದು ಯುನೀಕ್ನೆಸ್ ತರಬೇಕಂತಂದ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆಡಿಯೋ ಲಾಂಚಲ್ಲಿನೂ ಒಂದು ಯುನೀಕ್ನೆಸ್ ಇರುತ್ತೆ. ಮತ್ತು ಪ್ರೀಮಿಯರ್ ಶೋದು ಇನ್ನೊಂದು ಬೇರೆ ಥರ ಮಾಡ್ತಾ ಇದ್ದೀವಿ. ಅದು ಎಲ್ಲರಿಗೆ ಗೊತ್ತಾಗುತ್ತೆ, ಅದು ನಾವು ಅನೌನ್ಸ್ ಮಾಡುವಾಗ ಗೊತ್ತಾಗೋದು. ಅದು ನಮಗೇನೆಂದರೆ ಹೈಫೈ ಸ್ಟುಡಿಯೋಸಲ್ಲಿ ಮೇಯ್ನು ಈ ಮಣ್ಣಿನ ಕಥೆನ ಇಂಟರ್ನ್ಯಾಷನಲ್ ಆಡಿಯನ್ಸೇ ತೊಗೊಂಡು ಹೋಗ್ಬೇಕಂತ. ಕರ್ನಾಟಕದಲ್ಲಿ ಮತ್ತು ನಮ್ಮ ಈ ದೇಶದಲ್ಲಿ ಎಷ್ಟೊಂದು ಕಥೆಗಳಿದೆ, ಅದನ್ನು ಹೇಗೆ ಒಂದು ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಂಗೆ ಹೇಗೆ ತೊಗೊಂಡು ಹೋಗ್ಬೋದು ಅಂತ ಹೇಳೋದೇ ಅದೊಂದು ಮೇಯ್ನ್ ಇದು ನೋಡ್ತಾ ಇರ್ತೀವಿ ನಾವು. ಅದರಲ್ಲಿ ನಮಗೆ ಇನ್ನೂ ಇದು ಅಲ್ಟು ಮುತ್ತ ಫಸ್ಟ್ ಪ್ರಯತ್ನ. ಬಟ್ ಅದಾದಮೇಲೆ ಇನ್ನೂ ಆಲ್ರೆಡಿ ವಿ ಆರ್ ರೆಡಿ ಆಗಿದ್ದೀವಿ. ಸೊ ಇದು ರಿಲೀಸ್ ಎಲ್ಲ ರಿಲೀಸ್ ಡೇಟ್ಸ್ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ರಿಲೀಸ್ ಮಾಡ್ತೀವಿ ಆದಷ್ಟು ಬೇಗ. ನಿಮಗೆ ಡೇಟ್ಸ್ ಎಲ್ಲ ಬರುತ್ತೆ. ಆದಮೇಲೆ ನಮಗೆ ವಿ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಪ್ರಾಜೆಕ್ಟ್ಸ್. ಬಟ್ ಇಷ್ಟು ದಿವಸ ನಮಗೆ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾವು ಇನ್ನೊಂದು ಇದು ಇವೆಂಟ್ ಇತ್ತು ಕಲಾವಿದರ ಸಂಘದಲ್ಲಿ. ಆವಾಗಲೂ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದೀರಿ ನೀವು. ನೀವು ಬಂದು ನಿಮ್ಮ ಸಪೋರ್ಟಲ್ಲೇ ಇದು ಜನಗಳಿಗೆ ಮುಟ್ಟೋದು. ಈ ಕತೆ ಏನಂದರೆ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಪೀಪಲ್ ಶುಡ್ ನೋ. ಕೂರ್ಗ್ ಅಂದರೆ ಜನರಲಿ ನೀವು ಕೇಳಿರೋದು ಕಾರು, ಬಂಗ್ಲೋ, ಗ್ರೀನು, ಲವ್, ಸ್ಟೋರಿ ಆ ಥರ ಬಂದ್ಬಿಡುತ್ತೆ. ಇದೆಲ್ಲ ನಡಿಬೇಕಂದ್ರೆ ಅದು ಹಿಂದ್ಗಡೆ ಇನ್ನೊಬ್ರು ಇದ್ದಾರೆ, ಅನದರ್ ಸೆಟ್ ಆಫ್ ಪೀಪಲ್ ಆರ್ ದೇರ್. ಆ ಥರದ್ದು ಇನ್ನೂ ಯಾರು ಮಾತಾಡೋಕ್ಕೆ ಹೋಗಿಲ್ಲ, ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ಈ ಕ್ಯಾರೆಕ್ಟರ್ ಟ್ರೈಲರಲ್ಲೇ ನೋಡಿದ್ವಿ ನೀವು. ಇದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಕಂಪೇರ್ ಟು ವಾಟ್ ಯು ಜನರಲಿ ಸಿ ಕೂರ್ಗ್ ಅಂದರೆ. ಸೊ ನೀವು ಎಲ್ಲ ಸಪೋರ್ಟ್ ಮಾಡಬೇಕು ನಮಗೆ. ಪ್ಲೀಸ್ ರೀಚ್ ಔಟ್. ನಿಮ್ಗೆ ಏನು ಕ್ವೆಶನ್ಸ್ ಬೇಕು, ಏನು ಕ್ಲಾರಿಫಿಕೇಷನ್ಸು ನಮ್ಮ ಟೀಮಲ್ಲಿ ಬಂದು ಮಾತಾಡಿ ನೀವು. ವಿಲ್ ಕಂಟಿನ್ಯೂ ಟು ಎಂಗೇಜ್. ನಾವು ವಿ ಆರ್ ವೆರಿ ಹ್ಯಾಪಿ ಟು ಶೇರ್ ಮೋರ್ ಇನ್ಫಾರ್ಮೇಷನ್. ವಿ ವಿಲ್ ಎಂಗೇಜ್ ವಿತ್ ಯು ಆ್ಯಂಡ್ ವಿ ವಿಲ್ ಟೇಕ್ ದಿಸ್ ಟು ದ ಪೀಪಲ್. ಇದು ಜನಗಳಿಗೆ ಹೋಗಿ ಮುಟ್ಟಿತ್ತಂದರೆ ಇದು ಒಂದು ಹೊಸ ಇಟ್ ವಿಲ್ ಕ್ರಿಯೇಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ದಟ್. ಆ ಎಕ್ಸ್ಪೀರಿಯನ್ಸ್ನ ಕೊಡಬೇಕಂದ್ಬಿಟ್ಟು ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಪ್ರಯತ್ನಕ್ಕೆ ನೀವು ಜೊತೆಲಿ ಇದ್ದು ಸಕ್ಸಸ್ ಮಾಡಿಸ್ಬೇಕು. ಅದಿಟ್ಟು ಹೇಳಿ ನಾನು ಕಂಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಪೀಪಲ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಇರಲಿ ನಮ್ಮ ಮೇಲೆ. ನಾನು ಏನೇನು ಮಾತಾಡಬೇಕು ಅಂದ್ಕೊಂಡಿದ್ದೆಲ್ಲ ಸತ್ಯ ಸಿರಿ ಮಾತಾಡೋದಿದ್ದಾರೆ ಆಲ್ರೆಡಿ. ಸೊ ಈ ಕತೆ ಉಟ್ಕೊಂಡಿದ್ದು ಬಂದು ನಾವು ಚೈಲ್ಡ್ಹುಡ್ಡಿಂದನೂ ನೋಡ್ಕೊಂಡು ಬಂದವರು. ಈಗ ಮುತ್ತ ಅಂತೆಲ್ಲ ಈಗ ನೋಡಿದ್ರಲ್ವ, ರಿಯಲ್ ಪೀಪಲ್ ಯಾರು ಬದುಕಿದ್ರು, ಇನ್ನೂ ಕೆಲವರು ಅದ್ರಲ್ಲಿ ಬದುಕಿದ್ದಾರೆ ಅಂಥವ್ರ ಕಥೆನ ಇಟ್ಕೊಂಡು ರಿಯಲ್ ಪೀಪಲ್ ಕಥೆನ ಟೋಲ್ಡ್ ಇನ್ ಅ ಫಿಕ್ಷನಲ್ ವೇ ಆ ಥರ ಮಾಡಿದ್ದೀವಿ. ಆ್ಯಂಡ್ ನನ್ನ ಲೈಫ್ನಲ್ಲಿ ಕೆಲವೊಂದು ನೋಡಿದ ಘಟನೆಗಳನ್ನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಈ ಬೇಸಿಕಲಿ ಎಲ್ಟು ಮತ್ತು ಮುತ್ತ ಇವ್ರ ಸುತ್ತಾನೆ ಕಥೆನ ಹೇಳಿದ್ದೀವಿ. ಆ್ಯಂಡ್ ಆ್ಯಸ್ ಸತ್ಯ ಸರ್ ಟೋಲ್ಡ್, ನಾವು ಕಂಪ್ಲೀಟ್ಲಿ ವಿ ಶಾರ್ಟ್ ಆ್ಯಂಡ್ ಕೂಲ್ ಒಂದು 2 days ಮಾತ್ರ ಕನಕಪುರದಲ್ಲಿ ಮಾಡಿದ್ವಿ. ಐ ಥಿಂಕ್ ಮಿಕ್ಕಿದೆಲ್ಲ ಸತ್ಯ ಸರೇ ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಸೊ ಚಾಲೆಂಜಸ್ ಏನಾದರೂ ಬಂದಿದ್ದ, ಅಥವಾ ನೀವು ಇಡೀ ತಂಡವಾಗಿ ಕೆಲಸ ಮಾಡಿದಾಗ ಪ್ರತಿಯೊಬ್ಬರು ಕೂಡ 200% ಕೊಟ್ಟಿದ್ದಾರೆ? ನನಗೆ ನಾವು ಏನು ಸ್ಕ್ರೀನ್ ಮೇಲೆ ಕಾಣಿಸಿದೀವಲ್ವ ಅಷ್ಟು ಜನ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿದ್ದೀವಿ. ಸೊ ಟೆಕ್ನಿಷಿಯನ್ ಆಗಕ್ಕೆ ಬಂದವರು ನಾವು ಬೇಸಿಕಲಿ. ಬಟ್ ವಿಧಿ ಇಲ್ದಿರ ನಾವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡೋ ಥರ ಆಯಿತು. ಬಿಕಾಸ್ ಇದಕ್ಕೆ ಮುಂಚೆ ಒಂದು ಪಿಚ್ ಫಿಲಮ್ ಮಾಡ್ಕೊಂಡಿದ್ವಿ ಚರಿತ್ರಮ್ ಅಂತೇಳಿ. ಅದನ್ನು ನೋಡಿದವರೆಲ್ಲ ಇದನ್ನು ಸ್ಟಾರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋರು. ಸೊ ಸ್ಟಾರಿಗೆ ತೊಗೊಂಡು ಮಾಡಿದಾಗ ಇದಕ್ಕೆ ಮುಂಚೆ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಐಡೆಂಟಿಟಿ ಕಾರ್ಡ್ಗೋಸ್ಕರ ಎಲ್ಟು ಮುತ್ತ ಮಾಡಿದ್ದೀವಿ. ಐ ಥಿಂಕ್ ದಿಸ್ ವಿಲ್ ಬಿ ಅವರ್ ದ ಬೆಸ್ಟ್ ಐಡೆಂಟಿಟಿ ಕಾರ್ಡ್ ಅಂತ ಅನ್ಸುತ್ತೆ. ನೋಡೋಣ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಇದೀಗ ಶೌರ್ಯ ಪ್ರತಾಪ್ ಅವರು ಮಾತನಾಡಬೇಕು. ನಮ್ಮ ಮುತ್ತ. ಎಲ್ಲರಿಗೂ ನಮಸ್ಕಾರ. ಮುತ್ತ ಅಂತ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಅದು ಮುತ್ತ, ಅದು ನಾನಲ್ಲ, ಅದು ಮುತ್ತನೇ, ಇದು ನಾನು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮ ಮಿತ್ರರು ಮತ್ತು ನಮ್ಮ ಸ್ನೇಹಿತರು
ಇಲ್ಲಿ ಇರುವಂಥ ಎಲ್ಲ ನನ್ನ ಟೀಮ್ಮೇಟ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಸಿನಿಮಾನ ಫಸ್ಟು ನಾವು ಸ್ಕ್ರಿಪ್ಟಿಂಗ್ ಕುತ್ಕೊಂಡಾಗ ಕೆಲವೊಂದು ಪ್ರಶ್ನೆಗಳು ನಮಗೆ ನಾವೇ ಹಾಕ್ಕೊಂಡಿದ್ವಿ. ಫಸ್ಟ್ ಆಫ್ ಆಲು ಒಬ್ಬರು ಥಿಯೇಟ್ರಿಗೆ ₹100 ಟಿಕೆಟ್ ಕೊಟ್ಟು ತೊಗೊಂಡು ಬಂದು ಥಿಯೇಟ್ರಿಗೆ ಬರಬೇಕಂದ್ರೆ ಏನಕ್ಕೆ ಬರ್ತಾರೆ ಅಂದರೆ ಅವ್ರು ಇಷ್ಟಪಡೋವಂಥ ಒಬ್ಬ ಆ್ಯಕ್ಟರಲ್ಲಿ ಇದ್ದರೆ, ಒಬ್ಬ ಸ್ಟಾರ್ ಡೈರೆಕ್ಟರ್ ಇದ್ದರೆ ಅವರು ಥಿಯೇಟ್ರಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ, ಡೆಫಿನೆಟ್ಲಿ ಮುಂದೆ ಬರ್ತಾರೆ. ಆದರೆ ನಮ್ಮದು ಹೊಸ ತಂಡ, ನಮ್ಮ ಸಿನಿಮಾ ಏನಕ್ಕೆ ನೋಡೋಕೆ ಬರಬೇಕು ಫಸ್ಟ್ ಅಂತ ನಮಗೆ ನಾವೇ ಒಂದು ಪ್ರಶ್ನೆಗಳನ್ನ ಹಾಕೊಂಡಿದ್ದು ಉಂಟು. ಇಲ್ಲ, ನಮ್ಮನ್ನು ನೋಡಿ ಬರೋದು ಬೇಡ, ನಮ್ಮ ಚಿತ್ರದಲ್ಲಿರೋ ಒಂದು ಕಂಟೆಂಟ್ನ ನೋಡಿ ಬರಲಿ ಅನ್ನೋದೊಂದು ನಮಗೆ ತುಂಬ ಕ್ವಶನ್ಸ್ ನಾವೇ ಹಾಕೊಂಡಿದ್ದೀವಿ. ಅವ್ರು ಬಂದು ನಮ್ಮ ಸಿನಿಮಾ ನೋಡೋದವ್ರಿಗೆ ಇಲ್ಲ ಏನೋ ಒಂದು ಸಿನಿಮಾ ನೋಡದೆ ಕಣೆ ಅಂತ ಹೋಗಿ ಆಚೆ ಒಬ್ಬರ ಹತ್ರ ಮಾತಾಡಬೇಕು ಅಂತ ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ ಟೈಮ್ಗೆ ದೇವ್ರ ಥರ ಸತ್ಯ ಸರ್ ಸಿಕ್ಕಿದ್ರು, ಅದು ಪ್ರಸನ್ನ ಸರ್. ನಾವು ಎಲ್ಲ ಒಟ್ಟಿಗೆ ಸೇರಿ ಡಿಸ್ಕಷನ್ ಮಾಡಿ ಅವ್ರಿಗೂ ಕತೆ ಒಂದ್ಸರಿ ಕೇಳಿದ್ರೆ, ಯೂಶಲಿ ಫಸ್ಟ್ ಟೈಮ್ ಮಾಡೋ ಒಬ್ಬ ನಿರ್ದೇಶಕರಿಗೆ 10 ಪ್ರಶ್ನೆ, ಸಾವಿರಾರು ತೊಂದರೆಗಳು ಬಂದೇ ಬರ್ತವೆ. ನಮ್ಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ಇವರು ಪ್ರೊಡ್ಯೂಸರು, ಅದನ್ನು ಚೇಂಜ್ ಮಾಡಿ ಇದನ್ನು ಚೇಂಜ್ ಮಾಡಿ ಅಂತ. ಅವ್ರು ಒಂದೇ ನರೇಷನ್ಲಿ ಓಕೆ ಅಂತ ಮಾಡಿಬಿಟ್ಟು ಸೀಲ್ ಹೊಡೆದ್ಬಿಟ್ರು. ಅದು ನಾವು ಪಡ್ಕೊಂಬಂದಿರೋಂಥ ದೊಡ್ಡ ವರ ಅಂತ ನಾನು ಎಲ್ಲರೊಟ್ಟಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ನರೇಷನ್ಲಿ ಓಕೆ ಮಾಡಿದ್ದು ನಮಗೆ ತುಂಬ ಖುಷಿಯಾಗೋಯ್ತು. ಅಂದರೆ ನಮ್ಗೊಂದು ಗ್ಯಾರಂಟಿ ಸಿಕ್ತು. ಇಲ್ಲ, ಯಾಕಂದರೆ ಇವ್ರು ತುಂಬ ನಾಲೆಡ್ಜ್ ಇರೋರು ಇವರು. ಅಂದರೆ ನಾವು ಪರವಾಗಿಲ್ಲ ಕನ್ವಿನ್ಸ್ ಮಾಡ್ಬೋದು ಈ ಕತೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಪ್ರತಿಯೊಂದು ವರ್ಗದಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ತಂಡದಲ್ಲಿ ಕೆಲಸ ಮಾಡಿ ಅದನ್ನು ಒಂದು ಶ್ರಮದಿಂದ ಮಾಡಿದ್ದೀವಿ. ಆ ಅಂಥ ಒಂದು ಜಾಗದಲ್ಲಿ ಅಂದರೆ ತುಂಬ ಒಂದು ಡೀಪ್ ಫಾರೆಸ್ಟ್ ಅದು. ಅಲ್ಲಿ ಯಾವುದೇ ರೀತಿ ಫೆಸಿಲಿಟಿಗಳು ಕಡಿಮೆ ಇರೋದ್ರಲ್ಲೂ ಬಳಸ್ಕೊಂಡು ಕೂಡ ನಾಯಕಿ ಪ್ರಿಯಾಂಕಾ ಮಲ್ಲಲಿ ಅವರು ಕೂಡ ನಮ್ಮ ಅಷ್ಟೋ ಜನ ತಂಡದ ಜೊತೆಗೆ ತುಂಬ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ಸ್ ಮೇಡಮ್. ಈ ಸ್ಟೇಜಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಯಾಕಂದರೆ ನಾವು ಹುಡುಗರು ಬಿಡಿ, ನಾವೆಲ್ಲ ಏನೊಂದು ಕನ್ಸು ಕಟ್ಕೊಂಡು ಮಾಡ್ತೀವಿ, ಬಟ್ ನಮ್ಮ ಜೊತೆಲಿ ಟೀಮಲ್ಲಿ ಒಬ್ಬರಾಗಿದ್ರು ಅವರು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಮತ್ತು ನಮ್ಮ ಎಡಿಟರ್ ಮಿಲ್ಕಿ, ನಮ್ಮ ಇಡೀ ತಂಡ ಎಲ್ರಿಗೂ ಈ ನಿಮ್ಮ ಮುಖಾಂತರ ನಾವು ಧನ್ಯವಾದ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಫ್ಯಾಮಿಲಿಗಳೆಲ್ಲರೂ ಕೂಡ ನಮ್ಮಲ್ಲಿ ನಂಬಿಕೆ ಇಟ್ಟಿರೋದಕ್ಕೆ ಇಲ್ಲಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಶೌರ್ಯ ಪ್ರತಾಪ್ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ಯು. ಇನ್ನು ಪ್ರಿಯಾಂಕಾ ಮಲ್ಲಲಿ ಅವರೇ, ಸೆಲ್ಫ್ಲೆಸ್ ಕ್ಯಾರೆಕ್ಟರ್ ಟೀಸರ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡೋಕ್ಕೆ. ಆ ಟೀಸರ್ ಎಲ್ಲರೂ ನೋಡಿದ್ರಿ, ಹೇಗೆ ಅನಿಸ್ತು? ಸೈಲೆನ್ಸ್, ಮೀಡಿಯಾದವರೇ ಸೈಲೆಂಟ್ ಆಗಿಬಿಟ್ರೆ. ಓಕೆ, ಮೇ ಬಿ ಅಲ್ಲಿ ಹಿಂದೆ ಸಿಕ್ತಾಗ ಹೇಳ್ತಾರೆ. ಓಕೆ, ಚೆನ್ನಾಗಿತ್ತಾ? ಪೊನ್ನೆ ಪಾತ್ರ ಟೀಮ್ ಇದ್ದಾರೆ, ಮೀಡಿಯಾದವರಿದ್ದಾರೆ ಅಂತ ಹೇಳೋದಲ್ಲ. ನನ್ನ ಪೊನ್ನೆ ಪಾತ್ರ ನಾನು ತುಂಬ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ. ನನಗೆ ರೀಡಿಂಗ್ ಹೇಳಬೇಕಾದ್ರೆ ಮತ್ತು ನಾನು ಸೆಟಲ್ ಇರಬೇಕಾದ್ರೆ ನನಗೆಲ್ಲರೂ ತುಂಬ ಐ ಹ್ಯಾವ್ ಎಂಜಾಯ್ಡ್ ಇಟ್ ಕಂಪ್ಲೀಟ್ಲಿ. ನನಗೆ ತುಂಬ ಇಷ್ಟ ಆಗಿ ನಾನು ಮಾಡಿರೋವಂಥ ಪಾತ್ರ. ಆ ಪಾತ್ರಕ್ಕಂತಲೇ ಸರ್ ಒಂದು BGM ಮಾಡಿದ್ದಾರೆ, ಅದು ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಆ್ಯಂಡ್ ಆ ಪಾತ್ರ ಮತ್ತು ಅದು BGM ಎರಡೂ ಬಂದಾಗ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಕೇಳ್ತಾ ಇದ್ದೆ, ಯಾಕೆ ಅದನ್ನು ತೆಗೆದುಬಿಟ್ಟಿದ್ದೀರಾ ಟೀಸರಲ್ಲಿ ಅಂತ. ನಾನು ತುಂಬ ಇಷ್ಟಪಟ್ಟು ಈ ಪಾತ್ರ ನಾನು ಮಾಡಿದೆ. ಹೌದು, ನಾನು ಸಿಟಿಯಲ್ಲೇ ಹುಟ್ಟಿದ್ದು. ಸೊ ನಮಗೆ ಹಳ್ಳಿಯಲ್ಲಿ ಹೇಗಿರುತ್ತೆ ಒಂದು ಹೆಣ್ಮಗು, ಹೇಗೆ ಆ ಒಂದು ಮೇಲ್ ಅಟೆನ್ಷನ್ನ ಹೇಗೆ ಅದನ್ನೆಲ್ಲ ಗೋತ್ರು ಮಾಡ್ತಾರೆ ಅನ್ನೋದನ್ನ ಹೆಚ್ಚಾಗಿ ಸಿಟಿಯವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆ ಎಂಟೈರ್ ಪ್ರಾಸೆಸ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಬಂದಿದೆ ಅಂತ ನಾನು ನಂಬ್ತೀನಿ. ನಾನು ಥ್ರೂ ಔಟ್ ದ ಫಿಲ್ಮ್ ಆ್ಯಸ್ ಅನ್ ಆಡಿಯನ್ಸ್ ನೀವು ನೋಡಿದಾಗ ಇಟ್ ಬಿ ವೆರಿ ಗುಡ್ ಆ್ಯಂಡ್ ಸಮಥಿಂಗ್ ವೆರಿ ರಾ ಕಂಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದ್ದೀರಾ, ಸೊ ಮೇ ಬಿ ನೀವು ಪ್ರೊಸೆಸ್ ಮಾಡ್ತಾ ಇದ್ದೀರಾ ಏನು ಹೇಳ್ಬೋದು ಅಂತ. ಸೊ ಓವರಾಲ್ ಫಿಲಮಲ್ಲಿ ಎಲ್ಲ ಥರನೂ ನಿಮಗೆ ನೋಡೋಕೆ ಸಿಗುತ್ತೆ. ಕಾಮಿಡಿ ಇದೆ, ಐ ಗೆಸ್ ನಾನು ಇದನ್ನ ಎಲ್ಲರೂ ಹೇಳ್ತಾರೆ, ಬಟ್ ಐ ಹ್ಯಾವ್ ಟು ಟೆಲ್ ಇಟ್. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಸೌಂಡ್ ಡಿಸೈನರ್ ಪ್ರಸನ್ನ ಕೇಶವ್ ಅವರೇ, ನಿಮಗೆ ಎಷ್ಟು ಸ್ಪೆಷಲ್ ಎಲ್ಜುಮುತ್ತ? ಎಲ್ರಿಗೂ ನಮಸ್ಕಾರ. ಆ್ಯಂಡ್ ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ. ಮೊದಲಿಗೆ ನನ್ನ ಗುರುಗಳನ್ನ ಜ್ಞಾಪಿಸ್ಕೋಬೇಕು. ಇವಾಗ ನಾನು ಈ ಜಾಗದಲ್ಲಿ ಜ್ಞಾಪಿಸ್ಕೋಬೇಕು. ಬಿಕಾಸ್ ಆಫ್
ದೆನ್ ಐ ಆಮ್ ಹಿಯರ್. ನನ್ನ ತಾಯಿ ನನ್ನ ಮೊದಲನೇ ಗುರು ಸಂಗೀತದಲ್ಲಿ ಎಲ್ಲ ಆಲ್ ಆಸ್ಪೆಕ್ಟ್ಸ್. ಆಮೇಲೆ ನನ್ನ ಸಂಗೀತದ ಆಮೇಲೆ ಬಂದ ನನ್ನ ಗುರು ಬಂದು ಸಂಗೀತ ಗಟ್ಟಿ, ವಿದುಷಿ ಸಂಗೀತ ಗಟ್ಟಿ ಅವ್ರನ್ನ ನೆನೆಸ್ಕೋಬೇಕು. ಆ್ಯಂಡ್ ನಾನು ಒಂದು ಸೌಂಡ್ ಏನು ಕ್ರಿಯೇಟ್ ಮಾಡಿದ್ದೀನಿ ಈ ಮೂವಿಗೆ, ಆ ಒಂದು ರಾ ರಸ್ಟಿಕ್ ರಗೆಡ್ ಸೌಂಡ್ ಅದು ಫಿಲಮಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಮ್ಮ ಟೀಸರ್ ಟ್ರೇಲರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ದಟ್ ಎವ್ರಿ ಬಿಟ್ ಆಫ್ ಇಟ್, ಆ ಒಂದು ನಾಲೆಜ್ ನನಗೆ ಬಂದಿರೋದು ನನ್ನ ಗುರು ಮ್ಯೂಸಿಕ್ ಪ್ರೊಡಕ್ಷನ್ ಗುರು ರವಿ ಬಸ್ರೂರ್ ಸರ್ ಕಡೆಯಿಂದ. ಸೊ ದಯವಿಟ್ಟು ಅವರಿಗೋಸ್ಕರ ನನ್ನ ಕಡೆಯಿಂದ ಒಂದು ಜೋರು ಚಪ್ಪಾಳೆ ಕೊಟ್ಬಿಡಿ ಪ್ಲೀಸ್, ಜೋರಾಗಿ ಬರ್ರಿ ಇನ್ನು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೂರ್ಯ ಸರ್ ಒಂದು ಮಾತು ಹೇಳಿದ್ರು, ವಿಧಿ ಇಲ್ಲದೆ ಬಂದು ಈ ಕಡೆ ಆಕ್ಟಿಂಗ್ ಮಾಡಕ್ಕೆ ಅಂತ. ಬಟ್ ನನ್ನ ಅನಿಸಿಕೆ ಪ್ರಕಾರ ನಮ್ಮ ವಿಧಿ ಈ ಕಡೆ ಕರ್ಕೊಂಡು ಬಂದಿದೆ, ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಯಾಕೆ ಅಂತಂದ್ರೆ ಇವರು ಆಕ್ಟಿಂಗ್ ಮಾಡಬಾರ್ದು, ಪ್ರಾಬಬ್ಲಿ ನಾನು ಡೈರೆಕ್ಷನ್ ಅಲ್ಲಿ ಇರ್ತೀನಿ ಅನ್ಕೊಂಡಿದ್ರು. ಬಟ್ ಇದರಲ್ಲಿ ಇವ್ರು ಆಕ್ಟಿಂಗ್ ನೋಡಿದ್ರೆ ಅದೇ ಒಂದು ಕರಿಯರ್ ಲೈನ್ ಆಗತ್ತೆ ಸೂರ್ಯ ಸರ್ಗೆ. ಈವನ್ ಶೌರ್ಯ ಸರ್ ಆಲ್ಸೋ ಲೈಕ್ ಈ ಪಾರ್ಟ್ ಶೌರ್ಯ ಸರ್ ಮಾಡ್ತಾರೆ ಅಂತಂದಾಗ ವೆನ್ ವಿ ಡಿಸೈಡೆಡ್ ಶೌರ್ಯ ಸರ್ ಅಂತ, ಬಿಕಾಸ್ ಆ ಒಂದು ಆಸ್ಪೆಕ್ಟ್ ಅಲ್ಲಿ ನಮ್ಮನ್ನ ನಾವು ನೋಡ್ಕೊಂಡಿರ್ಲಿಲ್ಲ ಅವತ್ತಿನ ದಿವಸ. ಬಟ್ ನಮ್ಮ ಪೋಸ್ಟರ್ ನೋಡಿದ್ರೆ ನಿಮ್ಗೆಲ್ಲ ಅದ್ರಲ್ಲಿ ಒಂದು ಫೋರ್ಸ್ ಕಾಣ್ತಾ ಇದೆ. ಆ ಒಂದು ಫೋರ್ಸ್ ಸುಮ್ಮನೆ ನಿಂತ್ಕೊಂಡ್ರೆ ಬರಲ್ಲ. ಅಂಡ್ ಈ ಪಿಕ್ಚರ್ ದಿಸ್ ವಾಸ್ ನಾಟ್ ಫಾರ್ ಇದೊಂದು ಪಿಕ್ಚರ್ಗೋಸ್ಕರ ನಿಲ್ಸಿ ತೆಗ್ದಿರೋದಲ್ಲ ಇದು. ಈ ನಮ್ಮ ಒಂದು ಶೂಟಿಂಗ್ ಅಲ್ಲಿ ನಮ್ಮ ಒಂದು ಹಾಡಲ್ಲಿ ಇದು ಬರುತ್ತೆ, ಅದರಿಂದ ಇಟ್ ಇಸ್ ಅ ಸ್ಕ್ರೀನ್ ಗ್ರಾಬ್ ಆಕ್ಚುಲಿ. ಸೊ ಈ ಫೋರ್ಸ್ ಅಲ್ಲಿ ಆಕ್ಟ್ ಮಾಡಿರೋ ನಮ್ಮ ಶೌರ್ಯ ಸರ್ಗೆ ಐ ಥಿಂಕ್ ಐ ಹ್ಯಾವ್ ಬಿಕಮ್ ಅ ಬಿಗ್ ಫ್ಯಾನ್. ಒಂದು ಚಪ್ಪಾಳೆ ನಮ್ಮ ಶೌರ್ಯ ಸರ್ಗೆ. ಅಂಡ್ ಅ ಗ್ರೇಟ್ ಡೆಡಿಕೇಶನ್. See, everybody talks about dedication, but I have seen this is our experience. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಅಂಡ್ ನಮ್ಮ ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿದೆ. ಒಂದೊಂದು ಹಾಡನ್ನು ಬೇರೆ ಬೇರೆ ಜಾನರ್ಸ್ ಅಲ್ಲಿದೆ. ಒಂದು ಫೋಕ್ ಮ್ಯೂಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಒಂದು ಈ ತರ ಒಂದು ಮಣ್ಣಿನ ಕಥೆನಲ್ಲಿ ವಿ ಆರ್ ಬ್ರಿಂಗಿಂಗ್ ಇನ್ ಹೆವಿ ಮೆಟಲ್ ಮ್ಯೂಸಿಕ್ ಲೆವೆಲ್ ವರ್ಗು ನಾವು ಟ್ರೀಟ್ ಮಾಡಿದ್ದೀವಿ ಇದನ್ನ ಸಾಂಗ್ಸ್ನ. ಆ್ಯಂಡ್ ಕಂಪ್ಲೀಟ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲಾನು ನಮ್ಮ KGF ಖ್ಯಾತಿಯ ಕಿಶೋರ್ ಹೈದರಾಬಾದ್ ಅಂತ ಹೈದರಾಬಾದಲ್ಲಿ ಕೆಲಸ ಎಲ್ಲ ನಡೆದಿದೆ, ಎಲ್ಲ ಕೆಲಸ ಮುಗಿದಿದೆ. ಆ್ಯಂಡ್ ಮಿತ್ರಾ ಸ್ಟುಡಿಯೋಸ್ ಅಂದ್ಬಿಟ್ಟು ಅವರು ಹಿ ಈಸ್ ಆಲ್ಸೋ ವೆರಿ ಬಿಗ್ ನೇಮ್ ಇನ್ ತೆಲುಗು ಇಂಡಸ್ಟ್ರಿ. ಸೊ ಅವ್ರ ಕಡೆಯಿಂದ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ. And it will be audio visual very good experience, we can vouch for it. And amazing work and frames by our dear Milky. And 1,000 thanks to our editor. ಅವ್ರು ಸುಮ್ಮನೆ ಕೂತಿರ್ತಾರೆ, ಮಾತಾಡಲ್ಲ, ಬಟ್ every moment he has helped. So everyone we have put in our efforts. In ಸ್ವಲ್ಪ ದಿನದಲ್ಲಿ ನಮ್ಮ ಕಂಟೆಂಟ್ಸ್ ಒಂದೊಂದೇ ಆಚೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಜನತೆ ಇವಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಮಾಧ್ಯಮ ಮಿತ್ರರು ನಿಮ್ಮ ಒಂದು ಸಹಕಾರ ಎಲ್ಲರಿಗೂ ಇದ್ದಂಗೆ ನಮಗೂ ಇರಲಿ. ಒಂದು ಫಸ್ಟ್ ಟೈಮರ್ಸ್ ಅಂತ ನಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ನೈಟ್ರೋ ಸಪೋರ್ಟ್ ಕೊಡಿ, ಸೊ ದಟ್ ನಮಗೂ ಇನ್ನೂ ಶಕ್ತಿ ಬರುತ್ತೆ ಮೇಲ್ಹಾರಕ್ಕೆ. ತುಂಬ ಕನಸುಗಳು ಇಟ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಿ ವಾಂಟ್ ಟು ಟ್ರಾನ್ಸ್ಫರ್ ದಿಸ್ ಎನರ್ಜಿ ಟು ಅದರ್ಸ್, ಸೊ ದಟ್ ಹೊಸಬ್ರು ಸತ್ಯ ಸರ್ ಹೇಳಿದ್ರು, ನಮ್ಮ ಪ್ರೊಡಕ್ಷನ್ ಇಂದ ವಿ ಆಲ್ಸೋ ವಾಂಟ್ ಟು ಎನ್ಕರೇಜ್ ನ್ಯೂ ಮೂವಿ ಮೇಕರ್ಸ್ ಅಂತ. ಆ್ಯಂಡ್ ಅದನ್ನು ಮಾಡಕ್ಕೆ ನಮಗೆ ಸಹಾಯ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರೂ ಬಂದಿದ್ದಕ್ಕೆ ತುಂಬ 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 ಧನ್ಯವಾದ. ಆ್ಯಂಡ್ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಆ್ಯಂಡ್ ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್ ಪ್ರಸನ್ನ. ನಾನು ಇದಕ್ಕೆ ಮುಂಚೆನೂ ಒಂದು ಮಾತು ಹೇಳಿದ್ದೆ ಕ್ಯಾರೆಕ್ಟರ್ ಇಂಟ್ರೋ ಟೈಮಲ್ಲಿ, ಟೈಟಲ್ ಅನ್ಸ್ಕೊಂಡ್ರಿ, ಸಾರಿ. ಪ್ರತಿಯೊಬ್ಬನು ಒಂದಲ್ಲ ಒಂದಿನ ಹೊಸಬರಾಗಿದ್ರು, ಇವತ್ತು ಸ್ಟಾರ್ಗಳಾಗಿದ್ದಾರೆ. ಸೊ ಅದೇ ರೀತಿ ನಾವು ಹೊಸಬರು, ನಮ್ಮನ್ನು ಹಳಬರನ್ನಾಗಿ ಮಾಡಿ ದಯವಿಟ್ಟು ಪ್ರೋತ್ಸಾಹ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಅಬೌಟ್ ದ ಟೀಮ್ ನಾನು ಮಾತಾಡೋದು ಮರ್ತೆ. ಫ್ರಮ್ ದ ಆಡಿಷನ್ ಟೈಮಿಂದ ಪ್ಯಾಕಪ್ ಆಗೋವರೆಗೂ ಅಂದರೆ ಇಟ್ ವಾಸ್ ಅ ಲಾಟ್ ಆಫ್ ಚಾಲೆಂಜ್. ಅಂದರೆ
ನಾವೊಂದು ಬೆಟ್ಟದ ಮೇಲೆಲ್ಲ ಶೂಟ್ ಮಾಡಬೇಕಿತ್ತು. ಈವನ್ ಟೆಕ್ನಿಷಿಯನ್ಸ್, ಕ್ಯಾಮ್ರಾ ಯೂನಿಟ್ಸು ಮತ್ತು ಲೈಟ್ಸು ಇದೆಲ್ಲ ತೊಗೊಂಬರೋದು ನಾನು ಮ್ಯಾನೇಜಿಂಗ್ ವಾಸ್ ಎ ಟಾಸ್ಕ್ ಫಾರ್ ದೆಮ್. ತುಂಬ ಚೆನ್ನಾಗಿ ನನ್ನ ಸೆಟಲ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಿಕಾಸ್ ನಾನು ಮತ್ತು ನನ್ನ ಅಸಿಸ್ಟೆಂಟ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ 3 ಜನ. ಮೇಕಪ್ ಆರ್ಟಿಸ್ಟ್ ಆಲ್ಸೋ ವಾಸ್ ಅ ಮೇಲ್. ಮೈ ಅಸಿಸ್ಟೆಂಟ್ ನಾವಿಬ್ಬರೇ ಗರ್ಲ್ಸ್ ಇದ್ದಿದ್ದು. ಸೊ ಇಟ್ ವಾಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಮೌಂಟೇನ್. ಸೊ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಜಾಕೆಟ್ಸ್ ಆಗಿರ್ಬೋದು ಅಥವಾ ಫುಲ್ ಮಳೆ ಬರ್ತಾ ಇದೆ ಅಂದರೆ ಎಲ್ಲರೂ ಡ್ರೆಂಚ್ಡ್, ಇನ್ಕ್ಲೂಡಿಂಗ್ ದ ಟೆಕ್ನಿಷಿಯನ್ಸ್, ಇನ್ಕ್ಲೂಡಿಂಗ್ ದ ಕ್ಯಾಮ್ರಾಮನ್. ಅವರು ಆ ಕ್ಯಾಮ್ರಾ ಆ್ಯಂಗಲ್ ನೋಡ್ಕೊಳಕ್ಕಾಗ್ದಿರ ಛತ್ರಿ ಇಟ್ಕೊಂಡು ಎವ್ರಿಬಡಿ ವಾಸ್ ಡ್ರೆಂಚ್ಡ್. ಬಟ್ ಅಲ್ಲೂ ದೇ ಆರ್ ಗಿವಿಂಗ್ ಪ್ರಿಫರೆನ್ಸ್. ಓಕೆ ನೀವು ಸರಿಯಾಗಿದ್ದೀರಾ, ಓಕೆ ನಿಮ್ಗೆ ಏನಾದ್ರು ಬೇಕಾ, ಜಾಕೆಟ್ ಬೇಕಾ ಅಂತ. ಸೊ ದ್ಯಾಟ್ಸ್ ಅ ಲಾಟ್ ಆಫ್ ಏನಂತಾರೆ, ದ್ಯಾಟ್ಸ್ ಅ ವೆರಿ ಥಾಟ್ಫುಲ್ ಅಪ್ರೋಚ್. ಸೊ ಅದಕ್ಕೋಸ್ಕರ ಐ ವುಡ್ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಫಾರ್ ದ ಆಪರ್ಚುನಿಟಿ. ನನಗೋಸ್ಕರ ಒಂದು ಬಂದು ಆಡಿಷನ್ ಮಾಡಾದ್ಮೇಲೆ ನಾನು ತುಂಬ ವೆಯ್ಟ್ ಮಾಡಿಸ್ದೆ. ಓಕೆ ಮೇಡಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಇದ್ದಾರೆ ಮ್ಯಾಕ್ಸಿಮಮ್ ಶೂಟಿಂಗ್ ಮಳೆಯಲ್ಲೇ ಇದ್ದಿದ್ದರಿಂದಾಗಿ DOP ಆಗಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ನಮಸ್ಕಾರ ಎಲ್ಲರಿಗೂ. ಸೊ ಇದು ನನ್ನ ಮೊದಲನೇ ಸಿನಿಮಾ. ನಾನು ಇವತ್ತು ಮೊದಲನೇ ಸಿನಿಮಾ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತಂದರೆ, ಇಲ್ಲಿ ಕೂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಸೂರ್ಯ ಸರ್, ಡೈರೆಕ್ಟರ್ ಸೂರ್ಯ ಸರ್ ಮತ್ತು ಶೌರ್ಯ ಸರ್. ಐ ವಿಲ್ ಬಿ ಗ್ರೇಟ್ಫುಲ್ ಟು ದ್ಯಾಮ್. ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್. ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದ ಸಿನಿಮಾ. ನಾವೆಲ್ಲ ವಿ ಹ್ಯಾವ್ ಆಲ್ ಪ್ಲೇಡ್ ದ ರೋಲ್, ಬಟ್ ದೇ ಆರ್ ದ ಮೇನ್ ಬ್ಯಾಕ್ ಬೋನ್ ಆಫ್ ದ ಸಿನಿಮಾ. ಸೊ ಸಿನಿಮಾ ಫುಲ್ ಟಫ್ ಟೈರಿಂಗ್, ಟಫ್ ಕಂಡೀಷನ್ ಅಂತ ಸಿಚುವೇಶನಲ್ಲೇ ಶೂಟ್ ಮಾಡಿರೋದು. ಸೊ ನಮ್ಮ ಪ್ರೊಡಕ್ಷನ್ ಇವ್ರ ಕಡೆಯಿಂದ ದೇ ಹ್ಯಾವ್ ಮೇಡ್ ಶೋರ್ ಎಲ್ರಿಗೂ ಎವ್ರಿಬಡಿ ಈಸ್ ಕ್ಯಾರಿಂಗ್ ಅ ಜಾಕೆಟ್ಸ್, ರೈನ್ ಕೋಟ್ಸ್ ಆ್ಯಂಡ್ ಲೀಚಸ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ದೇ ಮೇಡ್ ಶೋರ್ ಎವ್ರಿಬಡಿ ಈಸ್ ವೇರಿಂಗ್ ಗಮ್ ಬೂಟ್ಸ್. ಸೊ ಸೇಫ್ಟಿ ವೈಸಲ್ಲಿ ಎವ್ರಿಥಿಂಗ್ ಇಸ್ ಲೈಕ್ ಟಾಪ್ ನಾಚ್ ಅನ್ನೋ ಥರನೇ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅಲ್ಲಿದ್ದಿದ್ದ ಪರಿಸ್ಥಿತಿ ಹೇಗೆ ಅಂತಂದರೆ, ಇಟ್ ವಿಲ್ ಬಿ ಲೈಕ್ ಥ್ರೂ ಔಟ್ ಮಳೆ ಇರುತ್ತೆ. ಸೊ ಮಳೆ ಇತ್ತು ಅಂತಂದರೆ ಮಡಿಕೇರಿ ಆ ಸೈಡ್ ಮಲೆನಾಡು ಕಡೆ ಎಲ್ಲ ಲೀಚಸ್ ಜಾಸ್ತಿ ಇರುತ್ತೆ. ಸೊ ನೋ ಬಡಿ ಹೆಸಿಟೇಟೆಡ್, ಸರ್ ಇಲ್ಲಿ ಮಲ್ಕೋಬೇಕು, ಇಲ್ಲಿ ಬಿಡಬೇಕು, ಅಲ್ಲಿ ನಡಿಬೇಕು ಅಂತ ಅಂದರೆ ನೋ ಬಡಿ ಹೆಸಿಟೇಟೆಡ್. ಓಕೆ ಸರ್ ಅಲ್ಲ, ಓಕೆ ನಡೀತೀನಿ ಸರ್. ಅಲ್ಲಿ ಲೀಚ್ ಇರುತ್ತೆ, ಅಲ್ಲಿ ವಾಟರ್ ಫಾಲ್ಸಲ್ಲಿ ವಿ ಹ್ಯಾಡ್ ಟು ಶೂಟ್ ಸಮಥಿಂಗ್ ಇನ್ ದ ವಾಟರ್ ಫಾಲ್ಸ್. ಸೊ ದಟ್ ವಿಲ್ ಬಿ ವಿಜುವಲಿ ನೀವು ನೋಡಿದಾಗ ಗೊತ್ತಾಗುತ್ತೆ ಏನಂತ. ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಇವ್ರಿಗೆ ಆರ್ಟಿಸ್ಟಿಗೆ ನಿಲ್ಲಕ್ಕೆ ಕೂಡ ಜಾಗ ಇರಲ್ಲ. ಸೊ ಎವ್ರಿಬಡಿ ಲೈಕ್ ಸ್ಕ್ರೀನ್ ಮುಂದೆ ಯಾರ್ಯಾರು ಬಂದಿದ್ದಾರೆ, ಎವ್ರಿಬಡಿ ಹ್ಯಾಡ್ ಪುಟ್ ವಂಡರ್ಫುಲ್ ಎಫರ್ಟ್ಸ್. ಆ್ಯಂಡ್ ಹೋಪ್ಫುಲಿ ವಿಲ್ ಹಿಟ್ ಇಟ್ ಆ್ಯಂಡ್ ವಿಲ್ ಬಿ ದೇರ್ tomorrow. And lastly, like I am just grateful to the entire team and my parents also and my friends. Thank you so much. Jai Karnataka, Jai Hindustan. ಥ್ಯಾಂಕ್ ಯು ಮಿಲ್ಕಿ ಅವರೇ. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು, ನಮಸ್ಕಾರ. ಹಾಗೂ ಈ ಚಿತ್ರ ಆಗೋದಕ್ಕೆ ಕಾರಣರಾದಂಥ ಸತ್ಯ ಸರ್ ಮತ್ತು ರಾಜಿ ಮ್ಯಾಮ್, ಡೈರೆಕ್ಟರ್ ಸರ್, ಶೌರ್ಯ ಸರ್ ಮತ್ತು ಸೂರ್ಯ ಸರ್ ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣ. ಹಾಗೆ ನಾನು ಈ ಚಿತ್ರದಲ್ಲಿ ಪೋಷಕ ನಟ ಪಾತ್ರದಲ್ಲಿ ಮಾಡಿದ್ದೀನಿ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಕೆಲಸ ಮಾಡಿದ್ದೀನಿ. ಎಲ್ಟು ಮುತ್ತ ಚಿತ್ರ ನಮ್ಮ ತಂಡದ ಒಂದು ಕನಸು ಹಾಗೂ ನಮ್ಮ ತಂಡದ ಒಂದು ಮುಖ್ಯ ಸೊ ಆದಷ್ಟು ಬೇಗ ಸಿನಿಮಾ ಅನೌನ್ಸ್ ಮಾಡ್ತೀವಿ, ಎಲ್ಲರೂ ನೋಡಿ. ಹೆಚ್ಚು ಮಾಧ್ಯಮ ಮಿತ್ರರು ದಯವಿಟ್ಟು ಪ್ರೇಕ್ಷಕರ ಹತ್ರ ತಲುಪಿಸೋದಕ್ಕೆ ಪ್ರಯತ್ನ ಪಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ರೋಹನ್ ಅವರೇ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಎಡಿಟರ್ ಅವರು ನಿಮ್ಮ ಎಡಿಟಿಂಗ್ ಬಗ್ಗೆ ಬಹಳಷ್ಟು ಜನ ಹೊಗಳ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ? ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಮತ್ತು ನನಗೆ ಆಪರ್ಚುನಿಟಿ ಕೊಟ್ಟ ಸೂರ್ಯ ಸರ್, ಸತ್ಯ ಸರ್, ಶೌರ್ಯ ಸರ್ ಮತ್ತು ಪ್ರಸನ್ನ ಸರ್, ರೋಹನ್ ಅವರೇ ಸರ್, ಥ್ಯಾಂಕ್ ಯು ಸರ್. ಆ್ಯಸ್ ಅ ಬಿಗಿನರ್ ಆಗಿ ನನಗೆ ಇಸ್ ದೊಡ್ಡ ಆಪರ್ಚುನಿಟಿ ತುಂಬ ದೊಡ್ಡ ವಿಷಯ. ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಒನ್ ದಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. That's so sweet. Thank you so much, sir. ಎರಡು ವಿಷಯ, ಒಂದು ಮಾಧ್ಯಮ. Good question, sir. Okay, I did not want to touch that point actually. ಎಲ್ಲೂ ನಾವು ಕ್ಯಾಸ್ಟಿಸಮ್ ಆಗಿರ್ಬೋದು ಅಥವಾ ಡೌನ್ ಟ್ರಾಡನ್ ಪೀಪಲ್ ಹೇಗೆ ಟ್ರೀಟ್ ಮಾಡ್ತಾರೆ, ವಿ ಹ್ಯಾವ್ ನಾಟ್ ಬ್ರಾಟ್ ಇನ್ ದಟ್. ಇದ್ರೂ ಕೂಡ ಅಂಡರ್ ಕರೆಂಟ್ ಅಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಬೇಸಿಕಲಿ ವಿ ಕಾನ್ಸಂಟ್ರೇಟೆಡ್ ಆನ್ ದ ಕನ್ನಡದಲ್ಲಿ ಸ್ಟೋರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಆಸ್ ಎ ಟೋಲ್ಡ್, ಸಾವಿಗೆ ಡೋಲ್ ಬಡಿಯೋ ಕತೆ ಹೇಳಿದ್ವಿ. ಕ್ಯಾರೆಕ್ಟರ್ ಇಂಟ್ರೋದೆಲ್ಲ ನೋಡಿರ್ತೀರ ನೀವು. ಫಂಕ್ಷನ್ ಡೋಲ್ ಬಡಿಯೋದು ಬೇರೆ ಇರ್ತಾರೆ, ಸಾವು ಡೋಲ್ ಬೇರೆ ಇರ್ತಾರೆ. ಸಾವು ದಿನ ಆಗುತ್ತೆ,
ಬಟ್ ಫಂಕ್ಷನ್ ವಾರದಲ್ಲಿ ಒಂದೆರಡಾದ್ರೂ ಆಗುತ್ತೆ. ಸೊ ಅವ್ರ ಊಟಕ್ಕೆ ಏನು ತೊಂದರೆ ಆಗಲ್ಲ. ಸೊ ಸತ್ರನೇ ಅವ್ರು ಬದುಕೋದು ಅಂತ ಆದಾಗ ಸೊ ಇವ್ರೇನಾದ್ರು ಫಂಕ್ಷನ್ ಹೋಗಿ ಹೊಡಿಬೋದಾ, ಈ ಥರದೆಲ್ಲ ಎಲಿಮೆಂಟ್ಸ್ ತಂದಿದ್ದೀವಿ. ಆ್ಯಂಡ್ ನಾನು ನನ್ನ ಲೈಫಲ್ಲಿ ಪರ್ಸ್ನಲ್ ಆಗಿ ಒಂದು 2 years ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಮುತ್ತನ ಲೈಫಲ್ಲಿ ನಡೆದ್ರೆ ಹೇಗಾಗ್ಬೋದು ಅಂತ ಫಿಕ್ಷನಲ್ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಇಟ್ ಈಸ್ ಕಂಪ್ಲೀಟ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಬಟ್ ಅಗೇನ್ ಕೆಲವೊಂದು ಅಂಶಗಳನ್ನ ಅಲ್ಲಿ ತಂದಿದ್ದೀವಿ. ಬಿಕಾಸ್ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈಟರ್ಗೂ ಒಂದಿರುತ್ತಲ್ವ, ಬರೆದಾಗ ನಾನು ಬರ್ದಂಗೆ ಸ್ಕ್ರೀನ್ ಮೇಲೆ ತರಬೇಕು ಅಂತ. ಸೊ ಕೆಲವೊಂದು ಎಲಿಮೆಂಟ್ಗಳನ್ನ ಡೆಫಿನೆಟ್ಲಿ ಬಳಸಿದ್ದೀವಿ. ಬಟ್ ನೀವು ಹೇಳ್ದಂಗೆ ಇಟ್ ಈಸ್ ನಾಟ್ ದ ತಾರತಮ್ಯ ಆ ಥರದ್ದೆಲ್ಲ ಏನಿಲ್ಲ. ಈವನ್ ಇನ್ ಪೀಪಲ್ ದೇರ್ ಆರ್ ಪೀಪಲ್, ಐ ಮೀನ್ ಇನ್ ಕೂರಲ್ಲಿ ಈ ಥರ ಜನ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಎಷ್ಟಕ್ಕೆ ಮಾಲೀಕರಾಗಿರ್ಬೋದು, ಈ ಥರ ಜನ ಆಗಿರ್ಬೋದು, ಅವ್ರ ಮಧ್ಯದಲ್ಲಿ ಏನೂ ತೊಂದರೆ ಇಲ್ಲ. ದೇರ್ ವೆಲ್, ಅಂದರೆ ತುಂಬ ಚೆನ್ನಾಗೇ ಇದ್ದಾರೆ ಅವರು. ನಾವೇನಾದರೂ ಅದನ್ನ ಕೊಕ್ಕೆ ಹಾಕಿ ಹೇಳಿದಾಗ ಮೇ ಬಿ ಬೇರೆ ರೀತಿ ಟರ್ನ್ ಆಗ್ಬೋದೇನೋ. ಬಟ್ ಸಿನಿಮಾದಲ್ಲಿ ಆ ಥರ ಅಂಶಗಳನ್ನ ತಂದಿದ್ರು ಇಟ್ ಈಸ್ ಅನ್ ಜೀವನಕ್ಕೆ ಇಂಪ್ಯಾಕ್ಟ್ ಮಾಡೋ ಆಗಬಹುದಾ ಅನ್ನೋದು ಇಟ್ ಈಸ್ ನಾಟ್ ಅವರ್ ಇಂಟೆನ್ಷನ್. ಬಟ್ ದ ಪಾಯಿಂಟ್ ಈಸ್ ನಮ್ಮ ಕತೆಗೆ ಏನು ಬೇಕಲ್ವ ಅದಕ್ಕೆ ಟ್ರೂತ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಿದ್ವಿ ನಾವು. ಮೇ ಬಿ ಬದಲಾವಣೆ ಆಗ್ಬೋದು. ಗುಡ್ ಕ್ವಶನ್ ಅದು. ಕ್ಯಾರೆಕ್ಟರ್ ಇಂಟ್ರೋ ಯೂಶಲಿ ಪ್ರೆಸ್ ಮೀಟಲ್ಲಿ ಯಾರು ತೋರಿಸಲ್ಲ. ನಾವೇನು ಹೇಳಕ್ಕೆ ಟ್ರೈ ಮಾಡಿದ್ವಿ ಅಂತಂದರೆ ಕತೆ ಯಾವ ರೀತಿ ಇರ್ಬೋದು ಅಂತ ಟ್ರೈ ಮಾಡಿದ್ವಿ ಅಷ್ಟೇ. ಇಟ್ ಈಸ್ ನಾಟ್ ಆರ್ಟ್ ಫಿಲ್ಮ್, ಇಟ್ ಈಸ್ ಪ್ರಾಪರ್ ಎ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಕಮರ್ಷಿಯಲ್ ಆಗಿದೆ. ಮ್ಯಾಮ್ ಇಟ್ ಈಸ್ ಕಂಪ್ಲೀಟ್ಲಿ ರಾ ಫಿಲ್ಮ್, ಅದರಲ್ಲಿ ಡೌಟ್ ಇಲ್ಲ. ರಾ ತುಂಬ ಇದೆ. ಕೆಲವು ಜನಕ್ಕೆಲ್ಲ ನಾವು ಸಿನಿಮಾ ತೋರಿಸಿದ್ದೀವಿ. ಬಿಕಾಸ್ ನಾವು ಮಾಡಿದ್ದೆ ಕರೆಕ್ಟ್ ಅಂತ ಯಾವತ್ತೂ ನಾವು ಮುಂದೆ ಹೋಗ್ಬಾರ್ದು. ನಮ್ಮ ಮಕ್ಕಳು ನಮ್ಗೆ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಎದುರುಗಡೆ ಅವ್ರು ನೋಡಿ ಹೇಳ್ಬೇಕು ನಿಮ್ಮ ಮಗು ಹೇಗೆ ಕಾಣಿಸ್ತಾರೆ ಅಂತ. ಆ ಪ್ರಯತ್ನ ಮಾಡಿದ್ವಿ ನಾವು. ನೋಡಿದ್ರಲ್ಲಿ ಅದೇ ಹೇಳಿದರೆ ಇಟ್ ಇಸ್ ಕಂಪ್ಲೀಟ್ಲಿ ರಾ ಮೂವಿ ಅಂತ. ಸೊ ನಾವು ಕ್ಯಾರೆಕ್ಟರ್ ಇಂಟ್ರೋಗೂ ಸಿನಿಮಾಗೂ ಕ್ಯಾರೆಕ್ಟರ್ ಇಂಟ್ರೋಲ್ ಏನು ಹೇಳಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಅದಕ್ಕೆ ಬರೋ ಪಾತ್ರಗಳನ್ನ ಹೇಳಿದ್ದೀವಿ. ಸೊ ನಾವೆಲ್ಲೂ ಸಿನಿಮಾ ಬಗ್ಗೆ ಏನೂ ಬಿಟ್ಕೊಟ್ಟಿಲ್ಲ ನಾವು. ಇನ್ನೊಂದು ಕೇಳಿದ್ರೆ ಇನ್ನೋಸೆಂಟ್ ವೈಲ್ಡ್. ನೀವು ಟೈಟಲ್ ಅಬ್ಸರ್ವ್ ಮಾಡಿದ್ರೆ L2 ಚಿಕ್ಕದಾಗಿ ಹಾಕಿದ್ವಿ, ಮುತ್ತ ದೊಡ್ಡದಾಗಿ ಹಾಕಿದ್ವಿ. ಸೊ L2 ಇಸ್ ನರೇಟಿಂಗ್ ಮುತ್ತ ಸ್ಟೋರಿ. ಸೊ ಮುತ್ತ ಇಸ್ ಅ ಮೇಜರ್ ಕ್ಯಾರೆಕ್ಟರ್ ಇದೆ. ಅವನಲ್ಲಿ ಇನ್ನೋಸೆನ್ಸ್ ಮತ್ತು ವೈಲ್ಡ್ನೆಸ್ ಇದೆ ಅಂತ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಿಮ್ಮಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ಸೊ ವೈಲ್ಡ್ನೆಸ್ ಯಾವಾಗ ಆಚೆ ಬರುತ್ತೆ, ಇನ್ನೋಸೆನ್ಸ್ ಯಾವಾಗ ಆಚೆ ಬರುತ್ತೆ ಅನ್ನೋದು ಮೇನ್ ಪಾಯಿಂಟ್. ಸೊ ಅದನ್ನು ಯಾರು ಯಾವಾಗ ಆಚೆ ತರಿಸ್ತಾರೆ ಅನ್ನೋದು ಮ್ಯಾಮ್ 5 ಸಾಂಗ್ ಇದೆ, 6ರಿಂದ ಒಂದು ಆ್ಯಡ್ ಮಾಡಿದ್ದೀವಿ. ಮೊದಲು ಸಾಂಗ್ಸೇ ಬೇಡ ಅಂತ ಅನ್ಕೊಂಡು ಸಾಂಗ್ಸೇ ಬೇಡ ಅಂತ ಅನ್ಕೊಂಡ್ವಿ. ಬಟ್ ಸಾಂಗ್ಸ್ ಬಿಲ್ಡ್ ಆಗ್ತಾ ಆಗ್ತಾ ಹೇಗಾಯ್ತು ಅಂತಂದ್ರೆ ಈ ಸಾಂಗ್ ಇಲ್ಲದಿದ್ರೆ ಸಿನಿಮಾ ಮುಂದೆ ಹೋಗಲ್ಲ ಅಂತ ಆ ಥರ ಆಗಿದೆ. ಅಂದ್ರೆ ಸಾಂಗ್ಸ್ ಹಸ್ ಬಿಕಮ್ ದ ಪಾರ್ಟ್ ಆಫ್ ದ ಮೂವಿ. ಇದಕ್ಕೆ ಬೆಟರ್ ಆಗಿ ಆನ್ಸರ್ ಮಾಡೋಕ್ಕೆ ಅಲ್ಲಿದ್ದು ಮೈಕ್ ಟು ಒನ್ ಸೆಕೆಂಡ್ ಸರ್, ನನ್ನೊಂದು ಅರ್ಧ ಆನ್ಸರ್ ಇದೆ ಇದಕ್ಕೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ. ಸರ್ ಯೂಶಲಿ ಕೊಡಗು ಅಂತಂದರೆ ನಿಮ್ಗೆ ಏನು ಅನ್ಸುತ್ತೆ, ಗ್ರೀನ್ ಲವ್ ಈ ಥರದ್ದು ಅನ್ನತ್ತೆ. ಬಟ್ ನಾವು ಅದ್ರಲ್ಲಿ ಏನೆಲ್ಲ ಕೊಟ್ಟಿದ್ದೀವಿ ಅಂತಂದರೆ ಅದರಲ್ಲಿ ಕೆಂಪು ಕೂಡ ಇದೆ, ವಿಷಯ ಕೂಡ ಇದೆ ಅಂತ ಹೇಳಕ್ಕೆ ಕೊಟ್ಟಿದ್ದೀವಿ. ಅದನ್ನ ನೀವು ಸಿನಿಮಾ ಟೀಸರ್ ನೋಡಿದಾಗ ಇನ್ನಷ್ಟು ಮಾತಾಡೋಕೆ ಸಿಗುತ್ತೆ, ಟ್ರೈಲರ್ ಇನ್ನಷ್ಟು ಮಾತಾಡ್ಬೋದು. ಆ್ಯಂಡ್ ಸಿನಿಮಾ ಬಂದಮೇಲೆ ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ಬೋದು ಸರ್. ಈಗ ಏನೇ ಹೇಳೋ ಕೊಟ್ಟರು ಇಟ್ ವಿಲ್ ಬಿ ಲೈಕ್ ನಾನು ಸ್ಟೋರಿ ಕೆಲವೊಂದೆಲ್ಲ ಬಿಟ್ಕೊಟ್ಟಂಗೆ. ಸರ್ ಒನ್ ಸೆಕೆಂಡ್ ಸರ್, ನಾವು ಅವ್ರ ಬಗ್ಗೆ ಹೇಳಕ್ಕೆ ಹೊರಟಿಲ್ಲ ಸರ್. ಆ ಜನಗಳು ನಾನೇನು ನೋಡಿದ್ದೀನಲ್ವ ಅವ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಸೊ ಅವ್ರ ಲೈಫ್ ಹೇಗಿತ್ತು ಗಲಾಟೆ ಅದ್ರ ಬಗ್ಗೆ ನಾವು ಟಚ್ ಮಾಡೋಕ್ಕೆ ಹೋಗ್ತಲ್ಲ. ನಾನು ನನ್ನ ಲೈಫಲ್ಲಿ ಏನು ನೋಡಿದ್ದೀನಲ್ವ ಅದನ್ನ ಹಾಗೆ ಆದಷ್ಟು ನೈಜವಾಗಿ ಇಡಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನಷ್ಟು ಎಲಾಬ್ರೇಟ್ ಆಗಿ ಸತ್ಯ ಸರ್ ನನಗೆ ಚೆನ್ನಾಗಿದೆ.
ನಾನು ಸತ್ಯ ಸರ್ ಮೈಕ್ ಕೊಡ್ತೀನಿ, ಅವರು ತುಂಬ ಹತ್ತಿರ ಇರ್ತಿದ್ದಾರೆ. ಬಟ್ ಅದಕ್ಕೆ ಮುಂಚೆ ಒಂದು ಪಾಯಿಂಟ್ ಹೇಳ್ತೀನಿ ಸರ್, ನೀವು ಹೇಳಿದ 100% ನಿಜ. ಕಮರ್ಷಿಯಲ್ ಸಿನಿಮಾ ಇದೆ ಅದು ಅಂತ. ಸಿನಿಮಾಗೆ ಫಾರ್ಮುಲಾ ಇಲ್ಲ ಸರ್. ನಾವು ಒಂದ್ಸಲ ರಾಘವೇಂದ್ರ ರಾಜ್ಕುಮಾರ್ ರಾಘಣ್ಣನ ಮೀಟ್ ಮಾಡುವಾಗ ಅವ್ರು ಹೇಳಿದ್ರು, ನಾವು 98 ಸಿನಿಮಾವರೆಗೂ ನಿರ್ಮಾಣ ಮಾಡಿದ್ದೀವಿ, ಬಟ್ ಯಾವ ಸಿನಿಮಾಗೂ ನಮ್ಗೆ ಫಾರ್ಮುಲಾ ಗೊತ್ತಿಲ್ಲ, ಯಾವ್ದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅಪ್ಪಾಜಿ, ನಮಗೆ ಗೊತ್ತಿದ್ರೆ ಎಲ್ಲ ಸಿನಿಮಾನು ಹಿಟ್ ಆಗ್ತಿತ್ತು ಅಂತ ಹೇಳಿದ್ರು. ಒಂದು ಪಾಯಿಂಟ್ ಸರ್. ಎರಡನೇದು, ಸಿನಿಮಾ ನೋಡೋದ್ರ ಮೇಲೆ ಗೊತ್ತಾಗುತ್ತೆ ನಾವೇನು ಮಾಡಿದ್ದೀವಿ ಅಂತ. ಈಗ ಕ್ಯಾರೆಕ್ಟರ್ ಟೀಸರ್ ಇಷ್ಟ ಆಯಿತು ಅಂತ ನೀವು ಹೇಳಿದ್ರಿ, ಪೋಸ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರಿ, ಮೇ ಬಿ ಮುಂದೆ ಟೀಸರ್ ನಿಮ್ಗೆ ಇಷ್ಟ ಆಗುತ್ತೆ, ಟ್ರೈಲರ್ ಕೂಡ ಇಷ್ಟ ಆಗುತ್ತೆ, ಆಮೇಲೆ ಥಿಯೇಟರ್ಗೆ ಹೋಗೋಣ ಅಂತ ಅನಿಸುತ್ತೆ. ಸರ್, ಸಿನಿಮಾ ಅನ್ನೋದೇ ಒಂದು ಬಂಡ ಧೈರ್ಯ ತೊಗೊಂಡೇ ಮಾಡಬೇಕು ಸರ್. ಇಲ್ಲಾಂದ್ರೆ ನಾವು ಕೆಲಸ ಬಿಟ್ಟು 2016 ಐ ಲೆಫ್ಟ್ ಮೈ ಮೆಡಿಕಲ್ ಫೀಲ್ಡ್. ಆ ಧೈರ್ಯ ಮಾಡಿ ಬಂದಿದ್ದೀವಿ. ಸೊ ಇನ್ನೊಂದು ಧೈರ್ಯ ಮಾಡ್ತಾ ಇದ್ದೀವಿ. ಸೊ ನೀವು ಹೇಳ್ದಂಗೆ ಹೊಸಬ್ರೆ ಸಾಥ್ ಕೊಡೋದು. ನಮಗೆ ಸತ್ಯ ಸರ್ ಅಥವಾ ರಾಜಿ ಮ್ಯಾಮ್ ಇರಲಿಲ್ಲ ಅಂತಂದರೆ ಮೇ ಬಿ ಡೆಫಿನೆಟ್ಲಿ ನಾನು ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಶೌರ್ಯ ಸರ್ ನಿಂತ್ಕೊಂಡ್ರು, ಪ್ರಸನ್ನ ಕೇಶವ ಅವರು, ರೋಹಾನ್ ಆರ್ಯ, ತುಂಬ ಜನ ಇದ್ದಾರೆ, ಇಲ್ಲಿ ಕೂತಿದ್ದಾರೆ ನಿಮ್ಮ ಮುಂದೆ, ಯೋಗೇಶ್ ಅಂತ ಏನೋ ಗೊತ್ತಿದ್ದಾರೆ ನನಗೆ. ಈ ಸಪೋರ್ಟೆಡ್ ವೆರಿ ವೆಲ್. ಈ ಥರ ಹೊಸಬ್ರಿಗೆ ಹೊಸಬ್ರು ಸಪೋರ್ಟ್ ಮಾಡ್ತಾರೆ ಸರ್. ಸೊ ಸ್ಟಾರ್ಗಳಾಗಿದ್ರು ಒಂದೇನು ಹೊಸಬರಾಗಿದ್ರು. ಸೊ ನಮಗೂ ದೇವರ ಆಶೀರ್ವಾದ ಏನೋ ಆಗ್ತೀವಿ ಅಂತ ಮ್ಯಾಮ್, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಂತ ನಾವು ಎಲ್ಲೂ ಕ್ಯಾರೆಕ್ಟರ್ಗಳನ್ನ ಹಾಕೊಳ್ಳಿಲ್ಲ. ಬಟ್ ನಮ್ಮ ಕತೆಗೆ ಡಿಮ್ಯಾಂಡ್ ಮಾಡಿದ್ದಕ್ಕೆ ನೀವು ನೋಡಿರ್ಬೋದು, ಕಾಕ್ರೋಚ್ ಸುದೀಪ್ ಸರ್ ಇದ್ದಾರೆ, ಒಂದು ಕ್ಯಾರೆಕ್ಟರ್ ನೋಡಿದ್ದೀರಾ. ಇನ್ನೊಂದು ಬಾಬಣಿ ಅಂತ ಕ್ಯಾರೆಕ್ಟರ್ ನೋಡಿದ್ದೀರಾ, ನವೀನ್ ಪಡೀಲು. ಇನ್ನೊಬ್ರು ಇದ್ದಾರೆ, ಯಮುನಾ ಶ್ರೀನಿಧಿ. ಸೊ ನಮ್ಮ ಕತೆಗೆ ಏನು ಬೇಕಲ್ವ ಅದನ್ನ ನಾವು ಪ್ರಯತ್ನ ಮಾಡಿದ್ದೀವಿ. ಐ ಥಿಂಕ್ ಇನ್ನಷ್ಟು ಕ್ವಶನ್ಗಳು ನೀವು ಟೀಸರ್ ನೋಡಿದಾಗ ಕೇಳ್ಬೋದು. ಈ ಏನು ಕ್ಯಾರೆಕ್ಟರ್ ಇಂಟ್ರೋ ನೋಡಿದ್ರಲ್ಲ, ಅದಕ್ಕೂ ಟೀಸರ್ಗೂ ಸಂಬಂಧನೇ ಇರಲಿಲ್ಲ. ಬಿಕಾಸ್ ದಿಸ್ ಅನದರ್ ಪಾರ್ಟ್ ಆಫ್ ದ ಮೂವಿ, ಟೀಸರ್ ವಿಲ್ ಬಿ ದ ಕಂಟೆಂಟ್ ಆಫ್ ದ ಮೂವಿ. ಆ್ಯಂಡ್ ಐ ವಿಲ್ ಗಿವ್ ದ ಮೈಕ್ ಟು ಸತ್ಯ ಸರ್, ಬಿಕಾಸ್ ಆಗ್ಲಿಂದ ಅವರು ಯು ವಾಂಟೆಡ್ ಟು ಎಲಾಬ್ರೇಟ್ ಇನ್ ಆನ್ ಆನ್ಸರ್. ಅದು ಸ್ವೀಟ್. ಕೂರ್ಗದು ಕೇಳಿದಾರಲ್ಲ, ಅದಕ್ಕೆ ಆನ್ಸರ್ ವೆರಿ ಸಿಂಪಲ್. ಯಾವ ಕ್ಯಾರೆಕ್ಟರ್ಸ್ ನೋಡ್ತಾರಲ್ಲ, ದೀಸ್ ಆರ್ ರಿಯಲ್ ಪೀಪಲ್. ಇವರೆಲ್ಲ ಅಲ್ಲಿ ಕೂರ್ಗಲ್ಲಿ ಮೆಲಜಿಯಲ್ಲಿ ಇದ್ದವರು, ನಾವು ಇವರು ನೋಡಿದವರು. ಕೆಲವು ಜನದ ಮನೆ ಎಲ್ಲ ಹೋಗಿ ನೋಡಿದ್ದೀವಿ, ನಾವು ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸ್ಟೋರಿ ಇದಲ್ಲ, ಅದು ಫಿಕ್ಷನ್. ಸೊ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ, ಸ್ಟೋರಿ ಆಫ್ ರಿಯಲ್ ಪೀಪಲ್ ಟೋಲ್ಡ್ ಇನ್ ಫಿಕ್ಷನಲ್ ವೇಸ್, ಅಷ್ಟೇ ಇರ್ತದೆ. ಸೊ ನಮಗೆ ವಿ ವರ್ ವೆರಿ ವೆರಿ ಕ್ಲಿಯರ್, ನಮ್ಮ ಫಿಲ್ಮಿಂದ ಯಾರಿಗೇನು ಇಷ್ಟೂ ಇಂಪ್ಯಾಕ್ಟ್ ಆಗಬಾರ್ದು ಅಂತ ನಮ್ಮ ಮೆಸೇಜ್ ಹೋಗುತ್ತೆ. ಬಟ್ ವಿ ಡೋಂಟ್ ವಾಂಟ್ ಟು ಇಂಪ್ಯಾಕ್ಟ್ ಪೀಪಲ್ಸ್ ಲೈಫ್ಸ್. ನೀವು ಹೇಳಿದ ಕ್ವೆಶ್ಚನ್ನು ನಾವು ಸುಮಾರು ಒಂದು 2 weeks ಡಿಬೇಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 2 weeks ಇದೊಂದು ಸೀನ್ ಮಾಡಿದ್ದೀವಿ ಅಂದರೆ ವಿಲ್ ಇಟ್ ಇಂಪ್ಯಾಕ್ಟ್ ಪೀಪಲ್. ಇವರು ನಾಳೆ ಮರುದಿನ ಅವ್ರ ಊರಿಗೆ ಹೋಗ್ಬೇಕು, ರೈಟ್? ಸೊ ನಾವು ಮಾಡ್ಬೋದು ಫಿಲ್ಮು ಅವಾರ್ಡಿಗೆ ಅಂತ ಕೇಳಿದಾರಲ್ಲ, ಅವಾರ್ಡಿಗೆ ಮಾಡ್ಬೇಕಂದ್ರೆ ಇನ್ನೂ ರಾವ್ ಮಾಡ್ಬೋದು. ನಾವು ಮಾಡಿಬಿಟ್ಟು ಆಮೇಲೆ ಇವರು ಊರಿಗೆ ಹೋಗ್ಬೇಕಲ್ವ. ಸೊ ಅದೇ ಅದಕ್ಕೆ ನಾವು ವಿ ಆರ್ ವೆರಿ ಕ್ಲಿಯರ್, ನಾವು ಅದು ವೆರಿ ಕ್ಲಿಯರ್ ಆಗಿದ್ದೀವಿ. ಇನ್ನೊಂದು ರಾ ಅಂತ ಹೇಳಿದಾರಲ್ಲ, ಅದು ಐ ವಾಂಟ್ ಎಕ್ಸ್ಪ್ಲೈನ್. ಇವಾಗ ಬರ ರಾ ಅಂದರೆ ಒಂಥರ ಒಂದು ಅನ್ಕೊಳ್ತಾರೆ, ಒಂದು ದರ್ ಇಸ್ ಒನ್ ಇಮ್ಯಾಜಿನೇಷನ್ ಹೌ ಅ ರಾ ಫಿಲ್ಮ್ ವಿಲ್ ಬಿ. ನಮ್ದು ರಾನೆಸ್ ಕ್ಯಾರೆಕ್ಟರಲ್ಲಿ ಇರುತ್ತೆ, ಫಿಲ್ಮಲ್ಲಿ ಇರುತ್ತೆ. ಅರ್ಥ ಆಗಿತ್ತಲ್ವ? ಕ್ಯಾರೆಕ್ಟರಲ್ಲಿ ರಾ ಇರುತ್ತೆ. ಅವರು ವಿ ಬ್ರಾಟ್ ದ ರಿಯಲ್ ಎಮೋಷನ್ಸ್ ಆಫ್ ಪೀಪಲ್. ಇವಾಗ ಮುತ್ತನ್ ತೊಗೊಂಡಿದ್ರೆ ಮುತ್ತನ್ ಕ್ಯಾರೆಕ್ಟರ್ಗೆ ಅದು ರಾನೆಸ್ ಇದ್ದೇ ಇರಬೇಕು, ಅದು ಒಂಥರನೇ ಇದ್ದಿರಬೇಕು. ಬಾಬಣಿ ಅಂದರೆ ಅದು ಒಂಥರ ರಾ ಇರುತ್ತೆ ಬಾಬಣಿ ಇದು. ಬಟ್ ವೆನ್ ಯು ಸಿ ದ ಮೂವಿ, ಇದು ಒಂದು ಅಷ್ಟು ರಾ, ಅದು ತುಂಬ ಬ್ಲಡ್ ಶೆಡ್ ಅದೆಲ್ಲ ಏನು ಅನಿಸಲ್ಲ. ಬಟ್ ವಿ ಹವ್ ಬ್ಯಾಲೆನ್ಸ್ಡ್. ನಮಗೆ ಅನ್ಸೋದು ಏನಂದ್ರೆ ಬ್ಯಾಲೆನ್ಸ್ ಮಾಡಿದ್ದೀವಿ. ಅದು ವಿ ವರ್ ವೆರಿ ಕ್ಲಿಯರ್. ನಾವು ಇದು ಅವ್ರು ಹೇಳಿದ್ರು, ಸರ್ ಹೇಳಿದ್ರು, ಅಫ್ಕೋರ್ಸ್ ಎವ್ರಿ ಒನ್ ವಾಂಟ್ಸ್ ಟು know whatever investment they want to make sure that they get something out of it. But at the same time, we want to make sure we are very justified to the art. So our balance ತಗೊಂಡು ಬಂದಿದ್ದೀವಿ. ಅದಕ್ಕೆ if you see most of the scenes are ಡಿಗ್ಲಾಮ್, ಯಾವುದು ಅದೆಲ್ಲ ಎಲ್ಲಿ ಬೇಕೋ ಅದು ಮಾಡಿದ್ದೀವಿ. The last one, how do we expect the newcomers to come to cinema?
ದ ಬಿಗ್ಗೆಸ್ಟ್ ಆನ್ಸರ್ ಐ ಹ್ಯಾವ್ ಇನ್ ಫ್ರಂಟ್ ಆಫ್ ಮೀ. ನೀವು ಈ ಸಿನಿಮಾದು ಇನ್ಫಾರ್ಮೇಷನ್, ಇಫ್ ಯು ಟೇಕ್ ಇಟ್ ಟು ಯುವರ್ ಆಡಿಯನ್ಸ್, ದೇ ವಿಲ್ ಬಿಕಮ್ ಅವರ್ ಆಡಿಯನ್ಸ್. ಬಿಕಾಸ್ ದ ಮೊಮೆಂಟ್ ದೇ ಸಿ, ನಮಗೆ ಕ್ಯಾರೆಕ್ಟರ್ ಟೀಸರ್ ನೋಡ್ಬಿಟ್ಟು ಫೀಡ್ಬ್ಯಾಕ್ ಬಂದಿರೋದು ಅದೇ, ಇದು ನೋಡಿದ್ರೆ ನನಗೆ ಅನ್ಸುತ್ತೆ ಇದು ನೋಡ್ಬೇಕಂತ. Then for some people, now first time again, I don't know if other films have done it. Now ಒಂದು 100 people select screening ಮಾಡಿದ್ದೀವಿ. ಕ್ಯಾರೆಕ್ಟರ್ ಟೀಸರು, ಟ್ರೈಲರು, ಟೀಸರು ಎಲ್ಲ ಹಾಕ್ಸ್ಬಿಟ್ಟು ತೋರಿಸಿ 100 ಜನ ಪ್ರೊಫೆಷನಲ್ ಆಗಿ ಸರ್ವೆ ಮಾಡಿದ್ದೀವಿ. ಅವರಿಗೆ ಕ್ವೆಶನ್ಸ್ ಕೇಳಿದ್ದೀವಿ, ಅವ್ರದ್ದು ಏನು, ವಾಟ್ ಡು ದೇ ಥಿಂಕ್ ಅಬೌಟ್ ದ ಮೂವಿ, ಅವರು ವಾಟ್ ಇಸ್ ದೇರ್ ಒಪಿನಿಯನ್. ಇನ್ಫ್ಯಾಕ್ಟ್ ಅವರು ಎಲ್ಲವರಿಗೆ what they felt, some people even told ಇದೆಲ್ಲ ಇರಬಾರ್ದು ಸಿನಿಮಾ ಅಲ್ಲಿ ಅಂತಂದು. ಸೊ ಈವನ್ ದೋಸ್ ಫೀಡ್ಬ್ಯಾಕ್ಸ್ ವಿ ಟುಕ್ ಅಬೌಟ್ 100 people watched it and they gave feedback. ಅದಾದಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಏನಂದರೆ ವಿ ಕ್ಯಾನ್ ಟೇಕ್ ದಿಸ್, ಬಟ್ ಫಾರ್ ದಟ್ ವಿ ನೀಡ್ ದ ಬಿಗ್ಗೆಸ್ಟ್ ಸಪೋರ್ಟ್ ಫ್ರಮ್ ದ ಮೀಡಿಯಾ ಟು ಟೇಕ್ ಇಟ್ ಟು ದ ಆಡಿಯನ್ಸ್, ಸೊ ದಟ್ ಯುವರ್ ಆಡಿಯನ್ಸ್ ವಿಲ್ ಬಿಕಮ್ ಅವರ್ ಆಡಿಯನ್ಸ್ ಟು, and together we can make a good thing for the cinema world. So that's the answer. Okay, thank you so much.